ಈಗಾಗಲೇ ಸದನ ನಡೆದು ಈಗ 2 ದಿನಗಳಾಯಿತು. ಈ ಬಾರಿಯ ಸದನ ಅಂತ್ಯಗೊಂಡು ಅನೇಕ ಚರ್ಚೆಗಳು ನಡೆದವು. ಬಜೆಟ್ ಸೆಷನ್ ಆಗಿದ್ದ ಕಾರಣದಿಂದಾಗಿ ಅನೇಕ ಬೇರೆ ವಿಷಯಗಳು ಕೂಡ ಮುಚ್ಚಿ ಹೋದವು. 6ನೇ ತಾರೀಕು ಪ್ರಾರಂಭ ಆಗಿದ್ದು 26 ಅಂದರೆ 20 ದಿನಗಳ ಕಾಲ. ಯಾವಾಗಲೂ 10 ದಿನದಲ್ಲಿ ಮುಗೀತಿತ್ತು. ಈ ಸಾರಿ 20 ದಿನಗಳ ಕಾಲ ಇಟ್ಟಿದ್ದರು. ದೀರ್ಘಕಾಲ ಇದ್ದರೂ ಕೂಡ ಉತ್ತರಗಳು ಸಿಕ್ಕಿದ್ದು ಮಾತ್ರ ಬಹಳ ಕಡಿಮೆ. ಬಡ್ಜೆಟ್ ಆಗಿದ್ದರಿಂದ ಮೇಲ್ಮನೆಯಲ್ಲಿ ನಾನು ಕೂಡ ಬಹಳ ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಂಡಿದ್ದೆ. ಸದನ ಮುಗಿದ ನಂತರ ವಾಡಿಕೆಯಂತೆ ಪತ್ರಕರ್ತರ ಜೊತೆಯಲ್ಲಿ ನಮ್ಮ ವಿಷಯಗಳನ್ನು ಹಂಚಿಕೊಳ್ತಕ್ಕಂಥದ್ದು ವಿಶೇಷ. ಆದ್ದರಿಂದ ಇವತ್ತು ತಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ನಾನು ಇದನ್ನು ತೆಗೆದುಕೊಂಡಿದ್ದೇನೆ. ಒಂದು ವಿಷಯ ಇದ್ದಿದ್ದು, ಈ ಸಾರಿ 4,48,004 ಕೋಟಿ ರೂಪಾಯಿಗಳ ಗಾತ್ರ ಬಡ್ಜೆಟ್ದಿತ್ತು. ಇಲ್ಲಿ ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ಡೆಫಿಸಿಟ್ ಬಡ್ಜೆಟ್ ಇತ್ತು, ಕೋತಾ ಬಡ್ಜೆಟ್. ಆದರೆ ಸಾಲ ಮಾತ್ರ 1,32,190 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಅದಕ್ಕೆ ಈ ಸಾರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಲರಾಮಯ್ಯ ಅಂತಕ್ಕಂಥ ಒಂದು ಬಿರುದು ಸಿಕ್ತು. ಈ 4 ಬಡ್ಜೆಟ್ ಅವರು ಮಂಡಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇದು ಸಾಲದ್ದು ಮತ್ತು ಕೋತಾ ಬಡ್ಜೆಟ್, ಡೆಫಿಸಿಟ್ ಬಡ್ಜೆಟ್ ಆಗಿತ್ತು. ಅದನ್ನು ಅವರು ಒಪ್ಕೊಂಡ್ರು, ಸಾಲ ಯಾಕೆ ಮಾಡಬೇಕಾಯ್ತು ಅಂತ. ತಾವು ಕೇಳಬಹುದು, ನಿಮ್ಮ ಕಾಲದಲ್ಲಿ ಸಾಲ ಮಾಡಿಲ್ವ ಅಂತ. ಕರೋನಾ ಸಂದರ್ಭದಲ್ಲಿ ಒಂದು ತುರ್ತು ಸ್ಥಿತಿ ಇರ್ತಕ್ಕಂಥ ಸಂದರ್ಭ ಅದು. ಆದರೂ ಕೂಡ 23-24 ಬಡ್ಜೆಟ್ಟು ಬೊಮ್ಮಾಯಿಯವರು ಸರ್ಪ್ಲಸ್ ಬಡ್ಜೆಟನ್ನೇ ಕೊಟ್ಟು ಹೋದರು. ಒಂದೇ ತಿಂಗಳು ಅಥವಾ 2-3 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಮತ್ತೆ ಸರ್ಪ್ಲಸ್ ಬಡ್ಜೆಟನ್ನು ಡಿಫೀಟ್ ಮಾಡಿ ಡೆಫಿಸಿಟ್ ಬಡ್ಜೆಟನ್ನೇ ಕೊಟ್ಟರು. ಇದು ಈಗ ಇತಿಹಾಸ. ಆದರೆ ನಾವು ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ಮಾನ್ಯ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಲಿಲ್ಲ. ಸಾಲ ಮಾಡಿದ್ದು ಯಾಕೆ ಅನ್ನೋದನ್ನು ಡಿಪೆಂಡ್ ಮಾಡೋದೊಂದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಅವರು ಉತ್ಸುಕತೆಯನ್ನು ತೋರಲಿಲ್ಲ, ಅಷ್ಟಾಗಿ ಮಾಡಲಿಲ್ಲ. ಆದರೆ ಮಾತಿಗೂ ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನಿಮ್ಮ ದಿಟ್ಟತನವನ್ನು 17 ಬಡ್ಜೆಟ್ಗಳನ್ನು ಮಂಡಿಸ್ತಾ ಇದ್ದೀನಿ ನಾನು ಅಂತ ಹೇಳಿದ್ರಿ. ಆ ದಿಟ್ಟತನ ಮತ್ತು ನಿಮ್ಮ ಅನುಭವವನ್ನು ಸಾಲ ಮಾಡಿದ್ದಿದ್ರೆ ಅದು ಸರಿ ಇತ್ತು. ಅಥವಾ ಮಾಡಿದರೂ ಕೂಡ ಅಸೆಟ್ ಕ್ರಿಯೇಷನ್ ಏನು ಮಾಡಿದ್ದೀರಿ ನೀವು? ಆವತ್ತಿನಿಂದನೂ ನಾವು ನೋಡ್ತಿದ್ದೇವೆ. ನಿಮ್ಮ ದೃಷ್ಟಿಕೋನ 17 ಬಡ್ಜೆಟಲ್ಲೂ ಬೇರೆ ಆಗಿಲ್ಲ, ಒಂದೇ ರೀತಿ. ಏನಂದರೆ ಫಿಲಪ್ ದಿ ಬ್ಲ್ಯಾಂಕ್ಸ್ ಇರುತ್ತಲ್ಲ, ಹಾಗೊಂದು ಫಾರ್ಮೆಟ್ಟಲ್ಲಿ ಈ ವರ್ಷ ಇದ್ದಿದ್ದು 100 ಅಂದರೆ ಮುಂದಿನ ವರ್ಷಕ್ಕೆ 105 ಅಥವಾ 110, ಇನ್ನೊಂದು ವರ್ಷಕ್ಕೆ 120. ಹಿಂಗೆ ನೀವು ಅದನ್ನು ತುಂಬಿ ಹೇಳಿದಂಗಿದೆ. ಆದ್ದರಿಂದಾಗಿ GSDPಯ 24.94 ಇಟ್ಟಿದ್ದೀರಿ. ಇದು ಯಾವತ್ತೂ ಡೇಂಜರ್ ಝೋನಲ್ಲಿದೆ, ಕೇಂದ್ರಕ್ಕೆ ಹೋಲಿಕೆ ಮಾಡ್ಕೊಳ್ಬೇಡಿ ಅಂತ.
ಆದರೆ ಅವರು ಅದನ್ನೇ ಹೇಳಿದ್ರು, ಅದನ್ನು ಬಿಟ್ಟು ಬೇರೆ ಏನೂ ಹೇಳಲಿಲ್ಲ. ಅದು ಹೋಲಿಕೆ ಮಾಡಿದರೆ ನಿಮ್ಮ ದಿಟ್ಟತನ ಅಥವಾ ನಿಮ್ಮ ನಾಯಕತ್ವಕ್ಕೆ ಏನೂ ಬೆಲೆ ಬರೋದಿಲ್ಲ. ಈಗಲೂ ಹೇಳ್ತಾರೆ, ನಮಗೆ 15,000 ಕೋಟಿ ಕೋತಾಯಿತು, ಯಾಕೆ ಅಂತಂದರೆ ಅವರು ದುಡ್ಡು ಕೊಡಲಿಲ್ಲ. ನಾನು ಕೇಳಿದೆ, ಅವರು ಕೊಡಲಿಲ್ಲ ಅನ್ನೋದನ್ನು ಬಿಟ್ಟುಬಿಡಿ, ನೀವು ತರಲಿಲ್ಲ ಯಾಕೆ? ಅದರಿಂದಾಗಿ ಯು ಫೇಲ್ ಟು ಬ್ರಿಂಗ್ ಯುವರ್ ಮನಿ ಬ್ಯಾಕ್. ಇದು ನಮ್ಮದಿದ್ದು. ಆದರೆ ನಾನು ಹೇಳ್ತಕ್ಕಂಥ ಇದು ಎಸ್ಟಿಮೇಟೆಡ್ ಬಡ್ಜೆಟ್. ಇದು 26-27 ಎಸ್ಟಿಮೇಟ್. ಇದು ಇದರ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಆದರೆ ನಾನು ಹೇಳ್ತೇನೆ ನಿಮಗೆ, 25-26 ಬಗ್ಗೆ ಮಾತಾಡಿ. ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ, ಪೂರೈಕೆ ಯಾವುದು ಮಾಡಿದ್ದೀರಿ, ಜನರಿಗೇನು ಸಿಕ್ಕಿದೆ, ನೀವು ನುಡಿದಂತೆ ನಡೆದಿದ್ದೀರಾ, ಅದ್ರದ್ದು ಹೇಳಿ ಅಂದರೆ ತಯಾರಿಲ್ಲ. ಹೀಗೆ ಅನೇಕ ವಿಚಾರಗಳು. ಇವತ್ತಿಗೂ ಕೂಡ KKRDBಯಲ್ಲಿ 5,000 ಕೋಟಿ ಇಟ್ಟಿದ್ರು. ಬಿಡುಗಡೆ ಆಗಿದ್ದೆಷ್ಟು ಅಥವಾ ಖರ್ಚಾಗಿದ್ದೆಷ್ಟು, ಉಳಿಕೆ ಎಷ್ಟು, ಆದ ಅಭಿವೃದ್ಧಿ ಎಷ್ಟು? ಪ್ರಶ್ನೆಗೆ ಉತ್ತರ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ಬೇಕಾದಷ್ಟು ಇದು ಬಂದಿದೆ. 36,000 ಕೋಟಿ ಖರ್ಚು ಮಾಡಿದ್ದಾರೆ ಆ ಕಡೆಗೆ ಈಗಾಗಲೇ ಇಲ್ಲಿವರೆಗೆ. ಆದರೆ ಎಲ್ಲೂ ಕೂಡ ಅಭಿವೃದ್ಧಿ ಕಾಣೋದಿಲ್ಲ. ಯಾಕೆ? ಬೀದರ್ನಿಂದ ಹಿಡಿದು ಕೊನೆಯ ಜಿಲ್ಲೆ 7 ಜಿಲ್ಲೆಗಳು ಬರ್ತದೆ, 7ರಲ್ಲಿ ಕೊಪ್ಪಳ. ಬೀದರ್ನಿಂದ ಪ್ರಯಾಣ ಮಾಡಿ ಕೊಪ್ಪಳದ ಹೊತ್ತಿಗೆ ಬರೋಷ್ಟೊತ್ತಿಗೆ ರಸ್ತೆಗಳಲ್ಲಿ ಹಪ್ಪಳದ ರೀತಿ ಎದ್ದು ಬರ್ತದೆ. ಎಲ್ಲ ಕೊಪ್ಪಳಕ್ಕೆ ಬರೋಷ್ಟೊತ್ತಿಗೆ ಹಪ್ಪಳ ಕಾಣ್ತದೆ. ಅದೇನಿರ್ತದಲ್ಲ, ಚಪಾತಿ ಥರ ಹಪ್ಪಳ ಎದ್ದು ಬರ್ತದೆ ರಸ್ತೆಗಳಲ್ಲಿ. ಇನ್ನು ಗಾಡಿಗಳು ಓಡಾಡ್ತಿದ್ರೆ ಬರೀ ಸಪ್ಪಳ ಕಾಣ್ತದೆ ಅಷ್ಟೇ, ಕೇಳ್ತದೆ ಅಷ್ಟೇ. ಇಂಥ ಪರಿಸ್ಥಿತಿ ಇವತ್ತು ಆ ಪ್ರಾಂತ್ಯದಲ್ಲಿದೆ. ಇದನ್ನು ಕೇಳಿದಾಗಲೂ ಕೂಡ ಅದಕ್ಕೆ ಉತ್ತರ ಇಲ್ಲ. ಇಂಥ ಪರಿಸ್ಥಿತಿ ಅಲ್ಲಿ ಇದಾಗಿದೆ. ಮಿಗಿಲಾಗಿ ಈ ಸಂಶೋಧನೆ ಮಾಡ್ತಕ್ಕಂಥ PhD ಮಾಡಿ ಸಂಶೋಧನೆ ಮಾಡ್ತಾರಲ್ಲ, ಅವರಿಗೆ ಒಂದು ತಿಂಗಳಿಗೆ 10,000 ರೂಪಾಯಿ ಕೊಡ್ತಾರೆ ಅವ್ರ ಖರ್ಚಿಗೆ, ಅವರು ಇದು ವ್ಯವಸ್ಥೆಗೆ ಅಂತ. ಇಡೀ 1 ವರ್ಷ ಆದರೂ ಕೊಟ್ಟಿಲ್ಲ. ಇಲ್ಲೋಗುತ್ತಿದ್ದಲ್ಲ. ಆಮೇಲೆ ನಾನು ಹೇಳಿದೆ, KIDBನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಾನು ಅದನ್ನು ಹೇಳಿದೆ, 50% ರಿಬೇಟ್ ಕೊಡ್ತಿದ್ರು ಮೊದಲು. 75% ಮಾಡಿದ್ರು ಯಡಿಯೂರಪ್ಪ ಅವರು. 1 ಕೋಟಿ ಬಾಳ್ತಕ್ಕಂಥ ಆಸ್ತಿ 25 ಲಕ್ಷ ಕಟ್ಟಿದರೆ ಸಾಕು ಅವ್ರಿಗೆ ಕೊಡಬೇಕು, ಯಾಕಂದರೆ ಇಂಡಸ್ಟ್ರಿ ಮಾಡಲಿ ಅವರಂತ. KSFC ಅಲ್ಲೆಲ್ಲ ನೀವು ಲೋನ್ ತಗೊಂಡ್ರೆ ಬರೀ 4% ಬಡ್ಡಿ ಸವಲತ್ತು ಕೊಟ್ಟರು ಯಡಿಯೂರಪ್ಪ ಅವರು. ಇವರು ಒಬ್ಬ ವ್ಯಕ್ತಿ ಯಾರಾದರೂ ಬಂದರೆ 2 ಎಕರೆ ಜಾಗ ಕೊಡಬೇಕು, 100/100 ಕೊಡ್ತಾರೆ. ಮನೆ ಕಟ್ಕೊಳ್ಳೋಕ್ಕಾದು ಇಂಡಸ್ಟ್ರಿ ಮಾಡೋರಿಗೆ 2 ಎಕರೆ ಕೊಡಬೇಕಲ್ಲ. ಅರ್ಧ ಎಕರೆ, 1/4 ಎಕರೆ ಹಿಂಗೆ ಕೊಡ್ತಾರೆ. ಯಾಕೆ ಅಂದರೆ ಅವರೆಲ್ಲನೂ ಹಾಳು ಮಾಡ್ಕೊಂಬಿಡ್ತಾರೆ, ಅವರೆಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಲಂಚ ಎಷ್ಟು? ಲಂಚ ಯಾವ ರೀತಿ ತಗೋತಾರೆ ಗೊತ್ತಾ? ಇಲ್ಲಿ 4 ಕೋಟಿ ರೂಪಾಯಿ ಇದೆಯಪ್ಪ, 1 ಎಕರೆ, ನಿನ್ಗೆ 1 ಎಕರೆ ಕೊಟ್ಟರೆ 4 ಕೋಟಿ, ನಿನ್ಗೆ ಎಷ್ಟು ಕೊಡ್ತೀವಿ ನಾವು? ಕೇವಲ 1 ಕೋಟಿ. 3 ಕೋಟಿ ರಿಬೇಟ್ ಸಿಗ್ತದೆ ನನಗೆ. ಅದಕ್ಕೆ ನನಗೆ 50% ಲಂಚ ಕೊಡೋದ್ರಲ್ಲಿ ವ್ಯವಸ್ಥೆ ನಡೀತಾ ಇರೋದು ಈ ಥರ. ಇದು ಮಾನ್ಯ ಮಂತ್ರಿಗಳಿಗೆ ಗೊತ್ತಿಲ್ವಾ? ಗೊತ್ತಿದೆ, ಇದೇ ನಡೀತಾ ಇದೆ. ಈಗ 800 ಕೋಟಿ ರೂಪಾಯಿ ಇವ್ರಿಗೆ ಬರಬೇಕಾಗಿದೆ ಆ ಜಮೀನುಗಳದು ಕೊಟ್ಟಿರೋದ್ರದ್ದು. ಈ ಸೋಷಿಯಲ್ ವೆಲ್ಫೇರ್ ಕೊಡಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಅದಕ್ಕೀಗ ಅವರು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ, ಸೈಟ್ಗಳು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲೊಂದು ಪ್ರಾಬ್ಲಮ್ ಇದೆ. ಅವರು ಆ್ಯಕ್ಟನ್ನು ಹೆಂಗೆ ಬೇಕಾದರೂ ಬದಲಾಯಿಸ್ಕೊಂಡು ಮಾನ್ಯ ಪಾಟೀಲ್ರು ಈಗೇನು ಮಾಡಿಬಿಟ್ಟಿದ್ದಾರೆ, ಮೊದಲು ಅಲ್ಲಿ ಹೌಸಿಂಗ್ ಇರಲಿಲ್ಲ, ಇಂಡಸ್ಟ್ರಿ ಮಾತ್ರ ನಡಿಬೇಕಾಗಿತ್ತು. ಈಗ ಅವ್ರು ರಿಯಲ್ ಎಸ್ಟೇಟ್ಗೆ ಇಳಿದ್ಬಿಟ್ಟಿದ್ದಾರೆ MB ಪಾಟೀಲ್ರು. ಈ ಏರ್ಪೋರ್ಟ್ ಪಕ್ಕದಲ್ಲಿ 5 ಎಕರೆ 10 ಎಕರೆ ಇಷ್ಟ ಬಂದಂಗೆ
ಮನೆಗಳು ಕಟ್ಟಕ್ಕೆ ಕೊಟ್ಬಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ವ್ಯವಹಾರಕ್ಕೆ ಯಾರಿಗೆ ಇವ್ರಿಗೆ ಬೇಕೋ ಅವ್ರಿಗೆ ಹೆಸರಿಗೆ ಅಲಾಟ್ ಮಾಡೋದು. ಅವರೋಗಿ ಪ್ರಿಸ್ಟೇಜ್ಗೆ, ಬ್ರಿಗೇಡ್ಗೆ, ಯಾವ್ಯಾವ ದೊಡ್ಡ ಕಂಪ್ನಿಗಳು ಇದೆಯೋ ಅವ್ರಿಗೆಲ್ಲ ಅವರು ಅಗ್ರಿಮೆಂಟು. ಇವರು ಕೇವಲ 1 ಎಕರೆನ 5 ಕೋಟಿಗೆ ತಗೊಳ್ಳೋದು. 5 ಎಕರೆ ಬಂತಾ ಎಷ್ಟಾಯಿತು? 25 ಕೋಟಿ ಆಯಿತು ಅಲ್ವಾ? ಅಗ್ರಿಮೆಂಟ್ ವಿತ್ ಪ್ರಿಸ್ಟೇಜು, ಅಗ್ರಿಮೆಂಟ್ ವಿತ್ ಬ್ರಿಗೇಡು, ಅವ್ರ ಜೊತೆಯಲ್ಲಿ ಇವರು ಅಗ್ರಿಮೆಂಟ್ಗೆ ಎಷ್ಟು ಮಾಡ್ಕೊಳ್ಳೋದು ಗೊತ್ತಾ? ಓದೋರು 150 ಕೋಟಿ, 250 ಕೋಟಿ, 300 ಕೋಟಿ. ಏನಿದು ದಂಧೆ ಅಲ್ವಾ? ಆಮೇಲೆ ಹೌಸಿಂಗ್ ಅಂತ ಅನ್ನೋದನ್ನು ಇವ್ರು ಮಾಡ್ಕೊಂಡವ್ರಲ್ಲ, ಅದಕ್ಕೆ ಒಂದು ಅವಕಾಶ ಇದೆ. ಪ್ರಧಾನಮಂತ್ರಿ PMYA ಯೋಜನೆ ಇದೆ. 1 ಬೆಡ್ರೂಮ್ 600 ಟೋಟಲ್ 600 ಸ್ಕ್ವೇರ್ ಫೀಟ್ ಅಥವಾ ಮ್ಯಾಕ್ಸಿಮಮ್ 2 ಬೆಡ್ರೂಮ್ ಕಟ್ಟಬೇಕು ಅಂತಿದೆ. ಅದು ಯಾರಿಗೆ? ಎಂಪ್ಲಾಯೀಸ್ಗೆ. ಇವತ್ತು 4 ಬೆಡ್ರೂಮ್ 3 ಬೆಡ್ರೂಮ್ ಕಡಿಮೆ ಬೆಲೆಯಲ್ಲಿ ಕಟ್ಟಿ ಕೊಡಬೇಕು ಅಂತೇಳಿ ನೀವು ಕೊಡೋದು. ಅಲ್ಲಿ ಆಗ್ತಾ ಇರೋದು 4 ಬೆಡ್ರೂಮ್ 5 ಬೆಡ್ರೂಮ್ ಫ್ಲ್ಯಾಟ್ಗಳು. ಯಾರಿಗೆ ಕೊಡೋಕ್ಕಿದು? ವ್ಯವಹಾರ, ಬಿಸ್ನೆಸ್ ನಡೀತಾ ಇರೋದು. KIDB ಬಿಕಮ್ ಎ ರಿಯಲ್ ಎಸ್ಟೇಟ್ ಆಫೀಸ್. ಕಡಿಮೆ ಅಂತಂದರೆ 6,000ದಿಂದ 7,000 ಕೋಟಿಗಳ ವ್ಯವಹಾರ ಇವತ್ತು KIDB ಮೂಲಕ ಈ ಥರ ಇದರಲ್ಲಿ ನಡೆದಿದೆ. ಮಾತೆತ್ತಿದ್ರೆ ಅದಕ್ಕೆ ಹೇಳ್ತಿದ್ರು, ಕೇಂದ್ರವನ್ನು ಗುರಿ ಮಾಡಿ ಮಾತಾಡೋದು. ಯಾವಾಗಲೂ ಕಾಂಗ್ರೆಸ್ನ ಗುಣ ಏನು ಅಂತಂದರೆ, ಇವತ್ತು ಪೆಟ್ರೋಲ್ ಡೀಸೆಲ್ ದರಗಳು ಜಾಸ್ತಿ ಆಗಬೇಕಾಗಿತ್ತು. ಯಾಕೆ? ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಬೆಲೆ ಹೆಚ್ಚಿಬಿಟ್ಟಿದೆ. ಆ ಕಾರಣದಿಂದ ಮಾಡಬೇಕಾಗಿತ್ತು. ಎಲ್ಲ ರಾಷ್ಟ್ರಗಳು ಕೂಡ ಹೆಚ್ಚು ಮಾಡಿವೆ. ಇಂಡಿಯಾ ಒಂದೇ ಬಾಕಿ ಇದ್ದಿದ್ದು. ಇಂಡಿಯಾ ಈಗ ಮಾಡಬೇಕಾಗಿತ್ತು. ಯಾರು ಮಾಡೋದು? ಸರ್ಕಾರ ಅಲ್ಲ, ಆಯಿಲ್ ಕಂಪ್ನಿಗಳು ಮಾಡ್ತವೆ. ಅವರು ಮಾಡಿಬಿಟ್ರೆ ಜನರಿಗೆ ಹೊರೆ ಆಗುತ್ತೆ. ಒಂದು ಸಾರಿ 10 ರೂಪಾಯಿ ಜಾಸ್ತಿ ಆಗಿದ ತಕ್ಷಣ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಆಟೋಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸಿಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಆಮೇಲೆ ನಿಮ್ಮ ಲಾರಿಗಳು ಅವು ಎಲ್ಲದರಲ್ಲೂ ಜಾಸ್ತಿ ಆದಮೇಲೆ ದವಸ ಧಾನ್ಯಗಳು, ಹೋಟೆಲ್ಲು, ತಿಂಡಿಗಳು ಎಲ್ಲ ಜಾಸ್ತಿ ಆಗಿಬಿಡ್ತದೆ. ಇದು ಚೈನ್ ರಿಯಾಕ್ಷನ್ ಡಿಸ್ಟರ್ಬ್ ಆಗುತ್ತೆ. ಇದನ್ನು ಯೋಚನೆ ಮಾಡಿ ಮೂಲದಲ್ಲೇ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಎಕ್ಸೈಸ್ ಡ್ಯೂಟಿನ 10 ರೂಪಾಯಿ ಒಂದೊಂದು ಇದ್ರ ಮೇಲೆ ಕಡಿಮೆ ಮಾಡಿಬಿಟ್ರು. 10 ರೂಪಾಯಿ ಇದ್ದಿದ್ದನ್ನು 0 ಮಾಡಿದರು, 13 ಇದ್ದಿದ್ದನ್ನು 3 ಮಾಡಿದರು. ಈಗೇನಾಗೋಯ್ತು? ಅವ್ರು ಹೆಚ್ಚಿಸಲಿಲ್ಲ, ಕಂಪ್ನಿಗಳು ಹೆಚ್ಚಿಸಲಿಲ್ಲ. ಈಗ ಅದರಿಂದಾಗಿ ಗೊಂದಲವೂ ಇಲ್ಲ, ಎಲ್ಲ ಸಮಸ್ಯೆ ಪ್ರಥಮದಲ್ಲೇ ಮುಗಿದೋಗ್ಬಿಡ್ತು. ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ ಕಾಂಗ್ರೆಸ್ನವರು. ಸರೆಂಡರ್, ನರೇಂದರ್ ಸರೆಂಡರ್. ಅರೆ ಏನು ಸರೆಂಡರ್? ಎಲ್ಲಿ ಆಗಿದ್ದಾರೆ ಸರೆಂಡ್ರು? ನೋಡಿ, ಅದಕ್ಕೆ ನಾನು ಹೇಳಿದೆ ಮುಖ್ಯಮಂತ್ರಿಗಳೇ, ನರೇಂದರ್ ಈಸ್ ನಾಟ್ ಸರೆಂಡರ್, ನರೇಂದರ್ ಈಸ್ ಎ ದುರಿಂದರ್. ಯಾಕೆ ದುರಂದರ್ ಗೊತ್ತಾ? ಜವಾಬ್ದಾರಿಯುತ ಹೊರೆ ಹೊರುವವನು ದುರಂದರ್. ಪಂಡಿತ ಅಥವಾ ನಿಪುಣ ಅಂದರೆ ಯಾವ ವಿಚಾರದಲ್ಲಿ ಆಗಿರ್ತಾನೋ ಅವನು ದುರಂದರ್. ಆದ್ದರಿಂದಲೇ ಇವತ್ತು ತೈಲ ಕಂಪನಿಗಳು ಯಾವುದು ಬೋಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮ್ಮದು ಹೆಂಗೆ ಬಂದು ನಮ್ಮ ದಡ ತಲುಪ್ತಾ ಇವೆ? ಹೆರ್ಮೂಜಲ್ಲಿ ಭಾರತದ ಧ್ವಜ ಕಂಡ ತಕ್ಷಣ ಗ್ರೀನ್ ಲೈಟ್ ಬರುತ್ತೆ, ಬೇರೆಯವ್ರಿಗೆಲ್ಲ ರೆಡ್ ಲೈಟ್ ಬರುತ್ತೆ. ನಮಗೆ ಯಾಕೆ ಬರುತ್ತೆ ಗ್ರೀನ್ ಲೈಟು? ನಮ್ಮ ಒಡಂಬಡಿಕೆ ಹೊರ ದೇಶಗಳ ಜೊತೆಯಲ್ಲೂ ಅಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ಅವ್ರನ್ನ ನೀವು ಸರೆಂಡರ್ ಅಂತೀರಿ? ನಾಚಿಕೆ ಆಗಲ್ವಾ ನಿಮಗೆಲ್ಲ ಕಾಂಗ್ರೆಸ್ನವ್ರಿಗೆ? ಆಮೇಲೆ ಇಂಡಿಯನ್
ಎಕಾನಮಿ ಈಗ ಡೆಡ್ ಎಕಾನಮಿ ಅಂತ ಮಾತಾಡ್ತಾರೆ. ಅದೇ ನಾನು ಹೇಳಿದೆ ನೋಡಿ, ಅಲೆಕ್ಸಾಂಡರ್ ಸ್ಟಬ್, ಪ್ರೆಸಿಡೆಂಟ್ ಆಫ್ ಫಿನ್ಲ್ಯಾಂಡ್, ಏನು ಹೇಳಿದ್ದಾನೆ ಭಾರತ ದೇಶದ ಇದರಲ್ಲಿ, ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಎ ಕಂಟ್ರಿ ಹೂಸ್ ಪ್ರೊಜೆಕ್ಟೆಡ್ ಗ್ರೋತ್ ರೇಟ್ ಈಸ್ ಅಟ್ 7% ಟುವರ್ಡ್ಸ್ 2047 2047ಗೆ 100 ವರ್ಷಗಳ ಕಾಲ ಆಗ್ತದೆ ನಮಗೆ ಸ್ವತಂತ್ರ ಬಂದು. ಆ ಟೈಮ್ಗೆ 7%ನಷ್ಟು ಗ್ರೋತ್ ಇರುತ್ತೆ. ಆ್ಯಂಡ್ ಇಟ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ಟು at the same time the fast growing economy also. ಇದನ್ನು ಭಾರತ ದೇಶದವ್ರು ಹೇಳ್ತಿಲ್ಲ, ಇದನ್ನು ಕಾಂಗ್ರೆಸ್ನವ್ರು ಒಪ್ಕೋಬೇಕು. ಆದರೆ ಒಪ್ಪಲ್ಲ ಅವರು. ದ ಗ್ಲೋಬ್ಸ್ ಪವರ್ ಬ್ಯಾಲೆನ್ಸ್ ಹ್ಯಾಸ್ ಶಿಫ್ಟೆಡ್ ಟು ಎ ಗ್ಲೋಬಲ್ ಸೌತ್. ಈಗ ಒಂದು ಸೈಡಲ್ಲಿ ಇಲ್ಲ ಅದು. ಆಸ್ ಡೆಮೋಗ್ರಫಿ ಆ್ಯಂಡ್ ಎಕಾನಮಿ ಆರ್ ಆನ್ ಇಟ್ಸ್ ಸೈಡ್. ಅಂದರೆ ಇವತ್ತು ನಮ್ಮ ಭಾರತ ದೇಶದ ಕಡೆಗೆ ಎಕಾನಮಿ ಕೂಡ ನಮ್ಮ ಕಡೆ ವಾಲಿದೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ತಗೊಂಡೋಗಿ ಡೆಡ್ ಎಕಾನಮಿ ಅಂತೀವಿ. ಈ ಡೆಡ್ ಎಕಾನಮಿ ಅನ್ನೋದನ್ನು ಟ್ರಂಪ್ ಅವರು ಮಾತಾಡಿದರು. ನನಗೀಗ ಅನುಮಾನ ಬರೋದು, ಟ್ರಂಪು ಮತ್ತು ರಾಹುಲ್ ಗಾಂಧಿ ಏನಾದರೂ ಮಾತಾಡ್ಕೊಳ್ತಾರ ಒಳೊಳಗೆ, ನಾನು ಇಲ್ಲಿ ಮಾತಾಡ್ತೀನಿ ನೀನು ಅಲ್ಲಿ ಮಾತಾಡು ಅಂತೇನೋ ಹೇಳಿದ್ರಾ? ಅಥವಾ ನೀವು ಹೇಳ್ಕೊಟ್ಟು ಅವ್ರ ಕೈಲಿ ಹೇಳಿಸಿದ್ರಾ? ಅಥವಾ ಅವ್ರು ಹೇಳಿದ ಮೇಲೆ ನೀವು ಹೇಳಿದ್ರಾ? ಈಗ ಅನುಮಾನ ಬರ್ತದೆ. ಅಂದಮೇಲೆ ಆರ್ ಯು ಎ ಪೊಲಿಟಿಷಿಯನ್ ಆರ್ ಯು ಆರ್ ಅನ್ ಏಜೆಂಟ್ ಆಫ್ ಅಮೇರಿಕಾ? ನೀವೇನಾದರೂ CIA ಏಜೆಂಟ್ ಆಗಿ ಏನಾದರೂ ಕೆಲಸ ಮಾಡ್ತಿದ್ದಾರಾ? ನಾನು ಪ್ರಶ್ನೆ ಮಾಡಬೇಕಾಗಿದೆ ಅವ್ರಿಗೆ. ಬಟ್ ನನಗೆ ತಿಳಿದ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸಾಯುವವರೆಗೆ ದೇಶ ಸರಿಯಾಗಿ ಬದುಕಲ್ಲ. ಕಾಂಗ್ರೆಸ್ ಸತ್ತರೆ ದೇಶ ಭಾಳ ಸುಭಕ್ಷವಾಗಿ ಬದುಕ್ತದೆ. ಇದು ನನಗನ್ಸಿರ್ತಕ್ಕಂಥದ್ದು. ಇದು ನನಗೆ ಮಾತ್ರ ಅನಿಸಿಲ್ಲ, ಭಾರತೀಯರೆಲ್ಲರಿಗೂ ಅನಿಸಿದೆ. ಆದ್ದರಿಂದಲೇ ಅವರನ್ನು ಎಲ್ಲಿಡಬೇಕೋ ಅಲ್ಲಿ ಇಡಲಾಗ್ತಾ ಇದೆ. ಅದಕ್ಕೆ ಅವ್ರೇನು ಮಾಡ್ತಿದ್ದಾರೆ, EVM ಸರಿ ಇಲ್ಲ ಅಂತಾರೆ. ನಿಮ್ಮ ಹಣೆ ಬರ ಸರಿ ಇಲ್ಲದೆ, ಜನ ನಿಮಗೆ ಪ್ರೀತಿ ಮಾಡದೆ, ನಿಮಗೆ ಓಟ್ ಹಾಕಲಿಲ್ಲ ಅಂದರೆ EVM ಓಟ್ ಆಗ್ತದ ನಿಮಗೆ? ಅದಕ್ಕೆ ನೀವು ಅದನ್ನು ತಿದ್ಕೊಳ್ಬೇಕಾಗಿತ್ತು, ತಿದ್ಕೊಂಡಿಲ್ಲ. ಸೊ ಈ ವಿಚಾರಗಳನ್ನ ನಾನು ಇಷ್ಟು ಹೇಳಿದೆ. ನಾನು ಇನ್ನೊಂದು ವಿಷಯನ ನಿಮ್ಮ ಗಮನಕ್ಕೆ ತರ್ತೀನಿ. ಆರ್ಥಿಕ ಸಂಕಷ್ಟ ಯಾವ ಸಂದರ್ಭಗಳಲ್ಲಿ ಬರ್ತದೆ? ವಿಮಾನ ಹಾರಾಟದ್ದು ಹೇಳಿದೆ, ಅದೇನು ದೊಡ್ಡ ವಿಷಯ ಏನೂ ಅಲ್ಲ. 40 ಕಿಲೋಮೀಟ್ರ್ ಇರೋ ಚಿಕ್ಕಬಳ್ಳಾಪುರಿಗೆ ನೀವು ಸ್ಪೆಷಲ್ ಇದು ತೊಗೊಂಡು ಹೋದರೆ, ಹೆಲಿಕಾಪ್ಟ್ರು ಅದೆಲ್ಲ ತೊಗೊಂಡು ಹೋದರೆ ದುಂದು ವೆಚ್ಚ ಅದು. ಯಾಕೆ ಅಂತಂದರೆ ಇಲ್ಲಿಂದ 40 ನಿಮಿಷ ಸಾಕು ಹೋಗೋಕ್ಕೆ. 40 ಕಿಲೋಮೀಟ್ರ್ ಹೋಗೋಕ್ಕೆ ಎಷ್ಟು 40 ನಿಮಿಷ ಸಾಲದ? ಏನು ಸಮಯ ಉಳಿಸ್ತೀರಿ? ಏರ್ಪೋರ್ಟ್ಗೆ ಹೋಗ್ಬೇಕು, ಅಲ್ಲಿ 10 ನಿಮಿಷ, ಅದನ್ನು ಟೇಕ್ ಆಫ್ ಆಗೋಕ್ಕೆ, ತಿರ್ಗಿ ಅಲ್ಲಿ ಹೋಗಿ ಇಳಿಯೋಕ್ಕೆ ಅದೇ 1 ಅವರ್ 2 ಅವರ್ ಆಗುತ್ತೆ. ನೀವು 40 ನಿಮಿಷದಲ್ಲಿ ಹೋಗುತ್ತೆ, ಅದಕ್ಕೆ ಹೋದರೆ ಅದು ದುಂದು ವೆಚ್ಚ. ಎಕ್ಸ್ಪ್ರೆಸ್ ಹೈವೇ ಮಾಡಿ ಮೈಸೂರಿಗೆ 1.5 ತಾಸಲ್ಲಿ ರೀಚ್ ಆಗ್ತೀರಿ. ಹೋಗ್ಬೋದಾಗಿತ್ತು, ಅದನ್ನು ಹೋಗ್ತೀರಿ. ಆದರೂ ಹೋಗಲಿ, ನೀವು ಬೆಳಗಾಂಗೆ ಹೋಗ್ಬೇಕು, ಹೋಗಬಾರ್ದು ನೀವು ರೋಡಲ್ಲಿ ಹೋಗಿ ಅಂತ ನಾವು ಹೇಳಿದ್ವಾ? ದೂರಕ್ಕೆ ಹೋಗಿ ಅಂಥೇಳಿ ಅದ್ರ ಬಗ್ಗೆ ಒಪ್ಪಿಗೆ ಮಾಡಲಿಲ್ಲ. ಅದರಲ್ಲೂ ಏನು ಮಾಡಿದ್ದವರು, ಹೋಗಿ ರಾಮ್ಜಿದು ಕಾರ್ಯಕ್ರಮಕ್ಕೆ ಹೋದರು. ಲಕ್ಷಾಂತರ ಜನರಿಗೆ ಅಡುಗೆ ಮಾಡಿಸ್ಬಿಟ್ರು. ಇವ್ರು ಹೋದರೆ ಖಾಲಿ ಚೇರ್ಗಳಿದ್ವು, ಊಟ ಮಾಡೋರೇ ಗೊತ್ತಿಲ್ಲ ಪಾಪ. ಹಳ್ಳ ತೆಗಿಯೋದು, ಅನ್ನ ಮುಚ್ಚೋದು ಯಾರಾದರೂ ಮಾಡ್ತಾರೇನ್ರಿ? ಕಾಮನ್ ಸೆನ್ಸ್ ಇರೋರು ಯಾರಾದರೂ ಮಾಡ್ತಾರೆ ಇವೆಲ್ಲ? ಹೆಲಿಕಾಪ್ಟರ್ಲ್ಲಿ ಹೋಗಿ ಅನ್ನ ಮುಚ್ಚಬೇಕಾ ನೀವು? ಇದು ಅವರ ಪರಿಸ್ಥಿತಿ. ಆಮೇಲೆ ಗ್ಯಾರಂಟಿ ಪ್ಯಾನಲ್ ಏನು ನೀವು ಗೊತ್ತಾ? ಈ ನಾವೇನು ಇವಾಗ ಗ್ಯಾರಂಟಿಗಳನ್ನ ಕೊಟ್ಟಿದ್ದು, ಅನುಷ್ಠಾನ ಸಮಿತಿ ಅಂತ ಮಾಡಿದ್ದಾರೆ. ಅದರಲ್ಲಿ ನಾನು ಕೇಳಿದೆ, 1 ತಿಂಗಳಿಗೆ ಅಲ್ಲ, 1 ವರ್ಷಕ್ಕೆ 7 ಕೋಟಿ ರೂಪಾಯಿ ಇವ್ರಿಗೆ ಮಾತ್ರ ಖರ್ಚಾಗುತ್ತೆ. ಯಾರು ಗೊತ್ತಾ? HM ರೇವಣ್ಣ, SR ಪಾಟೀಲು, ಸೂರಜ್ ಹೆಗಡೆ, ಪುಷ್ಪಾ ಅಮರನಾಥ್, SR ಮನೋಹರ್, ಮೆಹರೋಜ್ ಖಾನ್, ದಿನೇಶ್ ಗೂಳಿಗೌಡ. ಇವರನ್ನ 5 ಜನರನ್ನ ಇದು ಮಾಡಿದ್ದಾರೆ, ಉಪಾಧ್ಯಕ್ಷರು ಇವರು. ಏನಕ್ಕೆ ಬೇಕು ಇವ್ರಿಗೆ? ಆಮೇಲೆ ಕಾನೂನಲ್ಲಿ ಎಲ್ಲಿದೆ ಅವಕಾಶ ಇದಕ್ಕೆ ಕೇಳಿದ್ರೆ ಉತ್ತರ ಇಲ್ಲ. ಯಾಕೆಂದರೆ ಇವರು ಲೂಟಿ ಮಾಡಬೇಕು ಅಷ್ಟೇ. ಈ ರೀತಿ
6,51,844 ರೂಪಾಯಿ ರೇವಣ್ಣವರಿಗೆ ಒಂದು ತಿಂಗಳ ಸಂಬಳ. ಇನ್ನು ಉಳಿದಿದ್ದವರಿಗೆಲ್ಲ 4,51,418. ಯಾಕಂದರೆ ಇವರೆಲ್ಲ ಕ್ಯಾಬಿನೆಟ್ ರ್ಯಾಂಕು. ಇದು ದುಂದು ವೆಚ್ಚ ಅಲ್ವಾ? ಇದನ್ನು ಮಾಡಿದರು. ಆಮೇಲೆ ಬೋರ್ಡ್ಸ್ ಅಂಡ್ ಚೇರ್ಮನ್ಸ್ ಯಾರೋ ಸೀನಿಯರ್ ಇದ್ದವರಿಗೆ ಒಂದು 3, 4, 5, 10 ಮಾಡಿಬಿಡ್ತಾರೆ. ಇವತ್ತು ಟೋಟಲ್ ಕ್ಯಾಬಿನೆಟ್ ರ್ಯಾಂಕ್ ಇರೋರು 139 ಜನರಿದ್ದಾರೆ. ಕ್ಯಾಬಿನೆಟ್ ಎಷ್ಟಿರಬೇಕು ಅಂತಂದರೆ 224 ಶಾಸಕರ ಪೈಕಿ 15% ಅಂದರೆ 34 ಬರ್ತದೆ. 34ರ ಬದಲು 139 ಜನ ಇವತ್ತು ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದಾರೆ. ದುಂದು ವೆಚ್ಚ ಅಲ್ವಾ? ಸರಾಸರಿ 4 ರಿಂದ 5 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಖರ್ಚು ಬರುತ್ತೆ. ಈ ರೀತಿ ಅವರು ದುಂಡು ವೆಚ್ಚ. ಇದು ಹೇಗೆ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಕೆಲವು ಪತ್ರಿಕೆಗಳಲ್ಲಿ ಬಂತು. ನಮ್ಮ ಚೀಫ್ ಸೆಕ್ರೆಟರಿಗಿಂತ ಅವ್ರ 2 ತಿಂಗಳ ಸಂಬಳ ಚೀಫ್ ಸೆಕ್ರೆಟರಿದು ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಇವ್ರದ್ದು ಪ್ಯಾನಲ್ ಹೆಡ್ದು ಸಂಬಳ. ಹೀಗೆಲ್ಲ ಮಾಡಿದರೆ ಹೇಗೆ ನಾವು ಇದು ಮಾಡಬೇಕು? ಅದಕ್ಕೆ ನಮಗೆ ಬಹಳಷ್ಟು ಇವತ್ತಿನಾಗೆ ಕೊನೆಯ ಒಂದೇ ವಿಷಯವನ್ನು ಹೇಳಿ ನಾನು ಇದನ್ನು ಮುಕ್ತಾಯ ಮಾಡ್ತೇನೆ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು. ಸರ್ಕಾರದಲ್ಲಿ ಸುಮಾರು ಹುದ್ದೆಗಳು ಹೇಳ್ತಾರೆ 2,84,000 ಹುದ್ದೆಗಳು ಅಂತ. ನೋಡಿ, ಇದು ಸರಿಯಾಗಿ ಮಾಡಲಿಲ್ಲ ಅಂದರೆ, ಅಲ್ಲಿ ಶಾರ್ಟೇಜ್ ಇದ್ದರೆ ನಾವು ಇದು ಮಾಡೋಕ್ಕಾಗೋದಿಲ್ಲ, ಕೆಲಸಗಳನ್ನು ಕೂಡ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ನನಗೆ ಇರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಯುವಕರ ಹೋರಾಟ ಪ್ರಾರಂಭ ಆಗಿದೆ. ಯುವಕರ ಹೋರಾಟವನ್ನು ನಾವು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡಬಾರ್ದು ಕೂಡ. ನನಗಿರ್ತಕ್ಕಂಥದ್ದು ಇಡೀ ಭಾರತವನ್ನು ಯುವ ಭಾರತ ಅಂತೀವಿ ನಾವು. ಕರ್ನಾಟಕ ನಾವು ಯುವ ಕರ್ನಾಟಕ ಅಂತೀವಿ. ಯಾಕೆ? ಮುಂದುವರೆದ ದೇಶ ಅಮೇರಿಕ, ಜನಸಂಖ್ಯೆ 34.9 ಕೋಟಿ. 34.9 ಕೋಟಿ ಅಂದರೆ 35 ಕೋಟಿ ಜನಸಂಖ್ಯೆ. ಭಾರತ ದೇಶದ ಜನಸಂಖ್ಯೆ 141 ಕೋಟಿ. 30ರ ವಯೋಮಿತಿಯ ಸಂಖ್ಯೆ ನಮ್ಮಲ್ಲಿ 90 ರಿಂದ 93 ಕೋಟಿ ಇದೆ. ಅಮೇರಿಕಾದಕ್ಕಿಂತ ಡಬಲ್ ಯುವಕರಿದ್ದಾರೆ ನಮ್ಮಲ್ಲಿ. ಅದರಿಂದ ಯುವ ಭಾರತ. 29 ಅಂತ ಏನಾದರೂ ನಾವು ತೆಗೆದುಕೊಂಡದಾದರೆ ವಯೋಮಿತಿ 37 ಕೋಟಿ ಇದೆ. ಅಷ್ಟಕ್ಕೆ ತಗೊಂಡ್ರೂ ಕೂಡ ಅಮೇರಿಕಾಗಿಂತ ಜಾಸ್ತಿ ಇದೆ, 65%. ಕರ್ನಾಟಕದ ಜನಸಂಖ್ಯೆ 6.85. 35 ತಗೊಂಡ್ರೆ 4.1 ಕೋಟಿ ಯುವಕರು. 29 ತಗೊಂಡ್ರೆ 3 ಕೋಟಿ. ಅಪಾಯಿಂಟ್ಮೆಂಟ್ ಏಜ್ ಈಗ 35. ಅಂದರೆ ಯುವಕರು ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಈ 35 ಇರೋರನ್ನ ನಾವು ಮಿಲ್ಲೇನಿಯಲ್ ಅಂತೀವಿ. 29 ಆದರೆ ಜನ್ಜಿ ಅಂತೀವಿ. ಈಗ ಈ ಜನ್ಜಿ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಅವ್ರ ಸಂತೋಷಕ್ಕಿಂತ ಬೀದಿಯಲ್ಲಿ ನಿಂತ್ಕೊಂಡು ಅಳುವಂತಾಗಿದೆ ಅವ್ರಿಗೆಲ್ಲ. ಮತ್ತು ಹೆಂಗ್ ಕರ್ನಾಟಕ, ಹೆಂಗ್ ಇಂಡಿಯಾ ಹೆಂಗಾಗತ್ತೆ? ಇದರಲ್ಲಿ ನಮ್ಮ ಪ್ರಕಾರ 2,80,000 ಅಂತಿತ್ತಲ್ಲ, ಈಗ ಪರಿಸ್ಥಿತಿಯನ್ನು ನಿಮಗೆ ಹೇಳ್ತೇನೆ. ಅಷ್ಟಲ್ಲ, ಟೋಟಲ್ ಹೇಳ್ತೇನೆ, 4 ಲಕ್ಷ. ಇದು ಸುಳ್ಳು. ಇದು ಯಾಕೆ ಅಂದರೆ ಇವರ ಪ್ರಕಾರ ಇದು ಸರ್ಕಾರಿ ಇದರಲ್ಲಿ ಹುದ್ದೆ. ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸು, ಯೂನಿವರ್ಸಿಟೀಸು ಎಲ್ಲ ಸೇರಿದರೆ 4 ಲಕ್ಷ ಈ ಹುದ್ದೆಗಳನ್ನು ತುಂಬದೇ ಇದ್ದರೆ ನೀವು ಯಾವ ರೀತಿ ಕೆಲಸ ಮಾಡೋಕ್ಕಾಗುತ್ತೆ? ಆ ಯುವಕರ ಗತಿ ಏನಾಗಬೇಕು? ಈಗಾಗಲೇ ನೀವು 35 ಕೊಡಬೇಕಾಗಿರೋರಿಗೆ 40, 5 ವರ್ಷ ಹೆಚ್ಚಿಸ್ಬಿಟ್ರಿ. ಅವರೆಲ್ಲ ಮುದುಕರಾದ ಮೇಲೆ, 2 ಮಕ್ಕಳಾದ ಮೇಲೆ ನೀವು ಕೆಲಸ ಕೊಡ್ತೀರಾ? ಎಂಥ ಪರಿಸ್ಥಿತಿ ಅದ? ಅದನ್ನು ಮೀರಿಬಿಟ್ರೆ ಅವ್ರಿಗೆ ಈಗ ನೀವು ಕೊಡದೇ ಇದ್ದರೆ ಏನಾಗ್ತದೆ? ಒಳ ಮೀಸಲಾತಿ ಆಗಬೇಕು ಅಂತೇಳಿ
ನಾನು ನಿಮಗೊಂದು ಮಾತು ಕೇಳ್ತೇನೆ, ಒಳ ಮೀಸಲಾತಿ ಯಾಕಾಗಿಲ್ಲ? ನೀವು ಇದನ್ನು ತುಂಬಬೇಕಾದ್ರೆ ಅದನ್ನು ಯಾಕೆ ಇಟ್ಕೊಂಡಿದ್ದೀರಿ? ಏನಾದರೂ ಒಂದು ತೀರ್ಮಾನ ತಗೊಂಡು ತುಂಬೋದನ್ನು ತುಂಬಬೇಕು, ಒಳ ಮೀಸಲಾತಿನೂ ಕೊಡಬೇಕು. ಒಳ ಮೀಸಲಾತಿ ರಂಪ ಇಷ್ಟ್ಯಾಕಾಗಿದೆ? ತೀರ್ಮಾನ ತಗೊಳ್ಳಿಕ್ಕೆ ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ವಾ? ವರದಿಗಳೆಲ್ಲ ಮಾಡಿಸಿದ್ರಿ. ಎ ಗ್ರೂಪ್ಗೆ ಹೋಗ್ಬೇಕಾಗಿರೋವೆಲ್ಲನೂ ಬಿ ಗ್ರೂಪ್ಗೂ ಹಾಕಿದ್ರಿ. ಬಿ ಗ್ರೂಪಲ್ಲಿ ಇರಬೇಕಾದವನ್ನ ಸಿಗೂ ಹಾಕಿದ್ದೀರಿ. ಸಿನಲ್ಲಿ ಬಿನಲ್ಲಿ ಇರೋವನ್ನ ಎ ಗ್ರೂಪ್ಗೆ ಹಾಕಿದ್ರಿ. ಯಾರು ಕೇಳಿದ್ರು ನಿಮ್ಗಿದೆಲ್ಲ? ಸರ್ಕಾರ ನಡೆಸೋರಿಗೆ ಏನೇನು ಮಾಡ್ಬೇಕಂತ ಗೊತ್ತಿಲ್ವಾ? ಒಬ್ಬರ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ನೀವೇ ನೋಡ್ತೀರಿ, ಇನ್ನೊಬ್ಬರದ್ದು ಕಡಿಮೆ ಮಾಡಬೇಕು ಅಂತ ಮಾಡ್ತೀರಿ. ಇದೆಲ್ಲ ಮಾಡಿ ಗೊಂದಲ ಆಗಿ ಕೋರ್ಟ್ಗೆ ಹೋಗ್ಬೇಕು, ಸ್ಟೇ ಕೊಡಬೇಕು, ಆವಾಗ ನಾವು ಆರಾಮಾಗಿರ್ಬೇಕು. ಇಷ್ಟು ವ್ಯವಸ್ಥೆ ಕೆಡಲಿಕ್ಕೆ ದಲಿತ ಲೀಡರ್ಗಳು ಕೂಡ ಕಾರಣ ಇದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಕಾರಣ ಇದ್ದಾರೆ. ಸನ್ಮಾನ್ಯ ಮಹದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಇವತ್ತು ಬೀದಿಯಲ್ಲಿ ಅವ್ರನ್ನ ಹರಾಜಾಗ್ತಿದ್ದಾರೆ ಎಲ್ಲರೂ. ಯಾಕೆಂದ್ರೆ ಈ ವಾಸ್ ನಾಟ್ ಸೀರಿಯಸ್ ಅಬೌಟ್ ಇಂಟರ್ನಲ್ ರಿಸರ್ವೇಶನ್. ಅವರು ಒಂದು ಜನಾಂಗಕ್ಕೆ ಸೇರಿರೋರು. ಅವ್ರ ಜನಾಂಗದಲ್ಲೇ ಅವರನ್ನ ಇವತ್ತು ತಿರಸ್ಕಾರ ಮಾಡೋಂಥ ಪೊಸಿಷನ್ ಬಂದ್ಬಿಟ್ಟಿದೆ. ಅವರು ಮಾಡಿರೋ ತಪ್ಪಿಗೆ ಆ ಜನಾಂಗದ ಸಮುದಾಯದ ಮುಖಂಡರುಗಳು ಸುಮಾರು ಲಕ್ಷಾಂತರ ಬಂದು ಬೆಂಗಳೂರಿಗೆ ಪ್ರೊಟೆಸ್ಟ್ ಮಾಡಂಗಾಗಿದೆ ಅವ್ರ ವಿರುದ್ಧ, ಸರ್ಕಾರದ ವಿರುದ್ಧ ಮತ್ತು ಮಹದೇವಪ್ಪ ಅವರ ವಿರುದ್ಧ. ಮಹದೇವಪ್ಪನವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇದನ್ನೆಲ್ಲ ಅವತ್ತೇ ಬಗೆಹರಿಸಬಹುದಾಗಿತ್ತು, ಅವರು ಮಾಡಲಿಲ್ಲ. ಇಲ್ಲಿ ಪ್ರಿಸ್ಟೇಜ್ಗೆ ಬಿದ್ದು ಎಲ್ಲರಿಗೂ ನ್ಯಾಯ ಸಿಗಬೇಕು. ಲೆಫ್ಟ್ ಇರಲಿ, ರೈಟ್ ಇರಲಿ, ಬೋವಿ ಇರಲಿ, ಲಂಬಾಣಿ ಇರಲಿ, ಕೊರ್ಮ ಇರಲಿ, ಕೊರ್ಚ ಇರಲಿ, ಏಕೆ ಇರಲಿ, ಏಡಿ ಇರಲಿ, ಅಥವಾ ಅಲಿಮಾರಿಗಳಿರಲಿ, ಅವರು ಹೋರಾಟ ಮಾಡ್ತಿರೋದು ತಮಾಷೆಗಲ್ಲ, ಅವರ ಹಸಿವಿಗಾಗಿ ಅವ್ರು ಮಾಡ್ತಾ ಇರೋದು. ಸರ್ಕಾರ ಒಂದು ಅಷ್ಟು ಮಾಡಲಿಲ್ಲ ಅಂತಂತಂದ್ರೆ ನೀವು ಇನ್ನೇನು ಮಾಡ್ತೀರಿ? ಈ ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ಈ ಯುವಕರ ಸಮಸ್ಯೆ ಆಗಲಿ ಮತ್ತು ಈ ಜನರ ಸಮಸ್ಯೆನ, ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಯನ್ನು ಕೂಡ ಅದೇ ರೀತಿ ಇವತ್ತು ಅವರು ಬಗೆಹರಿಸಬೇಕು. ಬಗೆಹರಿಸಲಿಲ್ಲ ಅಂತಂದರೆ ತುಂಬ ತೊಂದರೆಗೆ ಇದು ಕೂಡ ಸರ್ಕಾರವೂ ಕೂಡ ಬರುತ್ತೆ. ಇದರಿಂದಾಗಿ ಸಮಸ್ಯೆಗಳು ಹೆಚ್ಚುತ್ತವೆ ಹೊರತು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನು ತಮ್ಮ ಮೂಲಕ ನಾನು ಈ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ನಾನು ಈ ಸಾರಿ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾರೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾನು ಸಮಾಜಕ್ಕೆ ತಿಳಿಸಿದ್ದೇನೆ. ಯಾಕೆ ಅಂತಂದರೆ ಕೊನೆಯ ದಿನದ ಕೌನ್ಸಿಲ್ ಮೀಟಿಂಗಲ್ಲಿ, ಚರ್ಚೆಯಲ್ಲಿ ನನ್ನ ಒಂದು ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕಾಗಲಿಲ್ಲ. ನಾನು ಗ್ಯಾರಂಟಿಗಳಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗಿಟ್ಟಿದ್ದ SCP TSP ಹಣ ನಾನು ಬಳಕೆ ಮಾಡಿಲ್ಲ ಅಂತ ಒಂದು ಕಡೆ ಅಂತಾರೆ. ನಿಮ್ಮ ಜನಾಂಗದ ನಿಮ್ಮ ಶಾಸಕರೇ ಕೇಳಿದ್ರು ಈ ಸಾರಿ ಆದರೂ ತೆಗಿಬಾರ್ದು ಅಂತ ಹೇಳಿದ್ದಾರೆ, ನೀವು ಯಾಕೆ ತೆಗೆದ್ರಿ ಅಂದರೆ, ಇಲ್ಲ ಮುಂದಿನ ಬಜೆಟ್ನಲ್ಲಿ ನಾನು ಅದನ್ನು ಇನ್ನು ಮೇಲೆ ತಗೊಳ್ಳಲ್ಲ ಅಂತಾರೆ. ಅಂದರೆ ಒಂದು ಕಡೆ ತಗೊಂಡಿದ್ದಾರೆ, ತಗೊಂಡಿಲ್ಲ ಅಂತಾರೆ, ಇನ್ನೊಂದು ಕಡೆ ಮುಂದಿನ ವರ್ಷದಿಂದ ತಗೊಳ್ಳಲ್ಲ ಅಂತಾರೆ. ಅಂದರೆ ಏನರ್ಥ ಅಂದರೆ ಇವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತೇಳಿ ಮಾಡ್ತಿದ್ದಾರೆ. ಅದಕ್ಕೆ ನಾನು ಅಂದ್ಕೊಂಡೆ, ಮೊನ್ನೆ ನಮ್ಮಲ್ಲಿ ಅನೇಕರಿಗೆ ಕೌನ್ಸಿಲಲ್ಲಿ ಫೋಟೋ ತೆಗೆಸಿದ್ವಿ, ಗ್ರೂಪ್ ಫೋಟೋ. ಏನಕ್ಕೆ ಅಂತಂದರೆ ಅವರೆಲ್ಲ ನಿವೃತ್ತಿ ಆಗ್ತಿದ್ದಾರೆ, ಗ್ರೂಪ್ ಫೋಟೋ ತೆಗೆಸಿದ್ವಿ. ನಿವೃತ್ತಿ ಆಗುವಾಗ ಅದು ಪದ್ಧತಿ. ಆದರೆ ಇವರು ಅಸೆಂಬ್ಲಿದು ತೆಗೆಸ್ಬಿಟ್ಟವ್ರೆ. ಅದಕ್ಕೆ ಕೇಳಿದೆ ನಾನು ಮುಖ್ಯಮಂತ್ರಿಗಳನ್ನ, ಏನು ಸರ್ ಏನೋ ಡಿಸಾಲ್ವ್ ಮಾಡ್ತೀರಂತೆ ಅಂತ. ಯಾರು ಹೇಳಿದ್ದು ಅಂದರು. ಇಲ್ಲ ಫೋಟೋ ತೆಗೆಸಿದ್ದೀರಲ್ಲ ಏನಕ್ಕೆ ಅಂದರು ಅಂತ ಕೇಳಿದೆ ನಾನು. ಉತ್ತರ ಕೊಡಲಿಲ್ಲ, ಅವ್ರು ಸುಮ್ಮನೆ ಆಗ್ಬಿಟ್ರು. ಗ್ರೂಪ್ ಫೋಟೋ ಯಾವಾಗ ತೆಗೆಸ್ತಾರೆ ಅಂದರೆ ಇನ್ನೇನು ಎಲ್ಲ ನಿವೃತ್ತಿ ಆಗ್ತಿದ್ದೀವಿ, ಒಂದು ಫೋಟೋ ಇರಲಿ ಅಂತ ತೆಗೆಸ್ತಾರೆ. ಬಹುಶಃ ಇವರ ಅಂತ್ಯದ ಕಾಲ ಬಂದಿದೆ ಅಂತಕ್ಕಂಥ ಮಾತನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿನ ಶಾಸಕರುಗಳಿಗೂ ಅದು ಬೇಕಾಗಿಲ್ಲ, ನಡೆದು ಹೋಗ್ತದೆ, ಯಾರು ನಮ್ಮನ್ನು ಕೇಳ್ತಾರೆ ಅಂತ. ಆಮೇಲೆ ಜನರಿಗೂ ಕೂಡ ಅದು ಒಂದು ರೀತಿ ಒಗ್ಗಿಬಿಟ್ಟಿದ್ದಾರೆ ಅವರು. ಏನೆಲ್ಲ ಇವರು ನಾವು ಎಷ್ಟು ಮಾಡಿದ್ರು ಇವರು ಇಷ್ಟೇ ಅನ್ನೋ ಒಂದು ಇದಕ್ಕೆ ಅವರು ಬಂದಿದ್ದಾರೆ. ಹೋರಾಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ.
ಆಮೇಲಂತೂ ಈಗ ದಲಿತ ಸಂಘಟನೆಗಳು ಅವು ಇವು ಹೋರಾಟ ಮಾಡ್ತಿದ್ವಲ್ಲ, ಇನ್ಮೇಲೆ ಅವ್ರು ಹೋರಾಟ ಮಾಡೋಕ್ಕಾಗಲ್ಲ, ಯಾಕಂದರೆ ಸಂಘಟನೆ ಮಾಡೋಕ್ಕಾಗಲ್ಲ. ದಲಿತ ಸಂಘರ್ಷ ಸಮಿತಿ ಅಂತಿತ್ತು, ಇನ್ನೆಲ್ಲಿರುತ್ತೆ ದಲಿತ ಸಂಘರ್ಷ ಸಮಿತಿ? ಇರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಏನಾದರೂ ಮಾಡಬೇಕಂತಂದರೆ ದಲಿತ ಅನ್ನೋ ಹೆಸರು ಹೋಯ್ತು. ಈಗ ಇನ್ನೇನಾದರೂ ಇದ್ದರೆ ಎ ಗ್ರೂಪ್ ಸಂಘರ್ಷ ಸಮಿತಿ, ಬಿ ಗ್ರೂಪ್ ಸಂಘರ್ಷ ಸಮಿತಿ, ಸಿ ಗ್ರೂಪ್ ಸಂಘರ್ಷ ಸಮಿತಿ ಇಟ್ಕೋಬೇಕು. ನಡೀತದಾ? ಸರ್ಕಾರ ಯಾವ ಮಟ್ಟಕ್ಕೆ ತೀರ್ಮಾನ ಮಾಡಿ ದಲಿತರನ್ನು ಸರ್ವನಾಶ ಮಾಡಕ್ಕೆ, ಇದರ ಸಂಪೂರ್ಣ ಕ್ರೆಡಿಟ್ ಶುಡ್ ಗೋ ಟು ಸಿದ್ದರಾಮಯ್ಯ. ಸಾದಿಕ್ ಅವರು ನಮ್ಮ ಪಾರ್ಟಿಯವರಾ? ಇಲ್ಲ. ನೀವು ಅವ್ರಿಗೆ ಅನ್ಯಾಯ ಮಾಡಿದ್ರಿ ಅಂಥೇಳಿ ಅವರು ಚುನಾವಣೆಗೆ ನಿಂತರು. ಸಾದಿಕ್ ಪೈಲ್ಮಾನ್ ಅವ್ರು ಎಲ್ಲಿ ಜಟ್ಟಿ ಕಟ್ಕೊಂಡು ಪೈಲ್ಮಾನ್ಗಿರಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೂ ಪೈಲ್ಮಾನ್ ಅಂದ ತಕ್ಷಣ ಜಟ್ಟಿ ಕಟ್ಟಿರ್ತಾರೆ. ಅವರೇನೋ ತೊಡೆ ತಟ್ಟಿ ಜಟ್ಟಿ ಕಟ್ಟಿ ಇಳಿದಿದ್ರು. ನೀವು ಅವ್ರನ್ನ ಮೆತ್ತಗೆ ವಂಚನೆ ಮಾಡಿ KPCC ಆಫೀಸಿಗೆ ಕರ್ಕೊಂಡು ಅವ್ರು ಜಟ್ಟಿ ಬಿಟ್ಟು ಇಲ್ಲೇ ಸೋಲಿಸಿ ಕಳಿಸ್ಬಿಟ್ರಲ್ಲ. ಕಾಂಗ್ರೆಸ್ನವರು ಪೈಲ್ಮಾನ್ ಜಟ್ಟಿ ಇಲ್ಲೇ ಬಿಚ್ಕೊಂಬಿಟ್ಟಿದ್ದಾರೆ. ಅವ್ರು ಇನ್ನೇ ಫೈಟ್ ಮಾಡೋದು ಹೋಗಿ ಅಲ್ಲಿ. ಅವರು ವಾಪಸ್ ತಗೊಂಡಿರ್ಬೋದು. ಒಂದು ತಿಳ್ಕೊಳ್ಬೇಕು, ಯಾವತ್ತು ಅರಿದ ಬಟ್ಟೆ ಹೊಸ ಬಟ್ಟೆ ಕತ್ತರಿಸಿ ನೀವು ತೇಪೆ ಹಾಕ್ಬೋದೇ ಹೊರತು ಅದು ಹೊಸ ಬಟ್ಟೆ ಆಗೋದಿಲ್ಲ. ತುಂಡಾದ ಹಗ್ಗ ನೀವು ಗಂಟಾಕಬಹುದೇ ಹೊರತು ಒಟ್ಟಿಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನೋಡಿ, ನಾನು ಹೇಳ್ತೇನೆ, ನಾನು ಮುಸಲ್ಮಾನ್ ಬಂಧುಗಳೆಲ್ಲ ನಮಗೆ ಓಟ್ ಹಾಕ್ತಾರೆ ನಾನು ಹೇಳಲ್ಲ. ಯಾಕೆಂದರೆ ಕಾಂಗ್ರೆಸ್ನವರು ಅವ್ರ ತಲೆಗೆ ಬಿಟ್ಟಿರೋ ಹುಳುಗಳು ಸತ್ತಿಲ್ಲ, ಬದುಕಿವೆ. ಅವರನ್ನು ದಾರಿ ತಪ್ಪಿಸಿದ್ದೀರಿ. BJPಯ ವಿರುದ್ಧವಾಗಿ ಅವರನ್ನು ಎತ್ಕಟ್ಟಿದ್ದೀರಿ, ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ. ನಮ್ಮದು ಏನು ಸಮಸ್ಯೆ ಇಲ್ಲ. ಅವರೆಲ್ಲ ನಮ್ಮ ವಿರೋಧ ಮಾಡಿದರೂ ಕೂಡ ದೇಶ ಆಳ್ತಾ ಇದ್ದೀವಿ ನಾವು, ನಮ್ಮ ಕೈಯಲ್ಲಿದೆ. ಜನ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾರನ್ನು ಬೇಕಾದರೂ ವಿರೋಧ ಮಾಡ್ಬೋದು, ಆದರೆ ವಿರೋಧಕ್ಕೊಂದು ಬೆಲೆ ಇರಬೇಕು. ಯಾವುದೇ ದೇಶಗಳನ್ನು ತೆಗೆದುಕೊಳ್ಳಿ, ನಮ್ಮ ದೇಶದಲ್ಲಿರೋಷ್ಟು ಮುಸಲ್ಮಾನರು ಸಂಖ್ಯೆ ಯಾವ ದೇಶದಲ್ಲೂ ಇಲ್ಲ. ನಂಬರ್ 1 ಮುಸಲ್ಮಾನರು ಇರ್ತಕ್ಕಂಥ ದೇಶ ಅದು ಭಾರತ ದೇಶ. ಸುಭದ್ರವಾಗಿ ಎಲ್ಲಾದರೂ ಬದುಕ್ತಿದ್ದಾರೆ ಅವರು ಅಂತಂದರೆ ಅದು ಭಾರತ ದೇಶದಲ್ಲಿ. ಪಾಕಿಸ್ತಾನ್ ಬರೀ ಮುಸ್ಲಿಮ್ಸೇ, ಸಮಸ್ಯೆ ಎಷ್ಟಿದೆ ನೋಡಿ. ಆಫ್ಘಾನಿಸ್ತಾನ್ ಸಮಸ್ಯೆ ನೋಡಿ. ಬಾಂಗ್ಲಾದೇಶ ಸಮಸ್ಯೆ ನೋಡಿ, ಬೇಕಾದಷ್ಟಿದೆ. ಮುಸ್ಲಿಂ ಕಂಟ್ರಿಗಳು ಸಣ್ಣ 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 ಕಂಟ್ರಿಗಳಿದೆ, ಆದರೆ ಸುಭದ್ರವಾಗಿಲ್ಲ. ನಮ್ಮಲ್ಲಿ ಅವರು ಸೆಕ್ಯೂರ್. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲ ರೀತಿಯ ರಕ್ಷಣೆ ಅವ್ರಿಗೂ ಕೊಟ್ಟಿದೆ. ನೀವು ಹೇಳ್ತಿರಲ್ಲ ಮನುವಾದ ಬದುಕಿರೋದು ಕಾಂಗ್ರೆಸ್ನ ತಲೆಯಲ್ಲಿ ಮಾತ್ರ. BJPಯಲ್ಲಿ ಮನುವಾದ ಬದುಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ಕೊಟ್ಟರೋ ಆವತ್ತು ಮನುವಾದ ಈ ದೇಶದಿಂದ ಸತ್ತು ಹೋಗಿದೆ. ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಲ್ಲಿ ನಡೀತಾ ಇರೋದು. ಅದರಿಂದಾಗಿ ಸರ್ವರಿಗೂ ಸಮಪಾಲು ಸಮಬಾಳು ಗೌರವ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಆದ್ಯ ಕರ್ತವ್ಯ. ಮಾಡ್ತೇವೆ. ಇಲ್ಲಿ ಅವ್ರಿಗಾಗಿರ್ತಕ್ಕಂಥ ಅವಮಾನ ನೀವೇನು ಮಾಡಿದ್ರಿ? 65-70 ಸಾವಿರ ಜನಸಂಖ್ಯೆ ಇರೋರಿಗೆ ವಂಚನೆ ಮಾಡಿ ನೀವು ಟಿಕೆಟ್ ತೊಗೊಂಡಿದ್ದೀರಿ. ನಿಮ್ಮ ಮನೆ ತುಂಬಿಸ್ಕೊಳ್ಳಿ, ನಮ್ಮದೇನು ಅದರಲ್ಲಿಲ್ಲ. ಜನ ತೀರ್ಮಾನ ಕೊಡ್ತಾರೆ. ಇವತ್ತು ನಾನು ಹೇಳ್ತೇನೆ, ಆ ಜನಾಂಗಗಳು ಏನು ಕಾಂಗ್ರೆಸ್ ಅವ್ರಿಗೆ ಅನ್ಯಾಯ ಮಾಡ್ತಿದೆ, ಇವತ್ತು ನೀವು ಅವ್ರನ್ನ ಗೆಲ್ಲಿಸಿದರೆ ಮುಸಲ್ಮಾನರು ಇಲ್ಲದೆ ಇದ್ರೂ ನಾವು ಗೆಲ್ತಿದ್ವಿ ಅಂತ ಹಾಕಿದ್ದವರು. ಈಗ ನಿಮ್ಮನ್ನು ಯಾಕೆ ಇಷ್ಟೊಂದು ಮಸ್ಕ ಹೊಡೆದು ಬೆಣ್ಣೆ ಹಚ್ಚಿ ನಿಮ್ಮನ್ನು ವಾಪಸ್ ತೊಗೊಂಡಿದ್ದಾರೆ ಅಂದರೆ ಇವರು ಇಲ್ಲಿದ್ದರೆ ನಾವು ಗೆಲ್ಲಲ್ಲ ಅಂತ. BJP ಗುಮ್ಮ ತೋರಿಸಿ 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 ಎಷ್ಟು ದಿನ ಇಟ್ಕೋತೀರ ಅವ್ರನ್ನ ನೀವು? ಆಗತ್ತಾ? ಅವರಲ್ಲೂ ಯುವಕರಿದ್ದಾರೆ, ತಿಳಿದವರಿದ್ದಾರೆ, ಯೋಚನೆ ಮಾಡ್ತಾರೆ. ಏನಪ್ಪ ಪ್ರಧಾನಮಂತ್ರಿ ಮೋದಿಯವರು ನಮಗೇನಾದರೂ ಅನ್ಯಾಯ ಮಾಡಿದ್ರಾ, ವಂಚನೆ ಮಾಡಿದ್ರಾ, ಮೋಸ ಮಾಡಿದ್ರಾ, ನಮ್ಗೆ ತೊಂದರೆ ಆಗಿದೆಯಾ? ಯೋಚನೆ ಮಾಡ್ತಾವ್ರೆ. ಅವರೇ ಭಾಷಣಗಳು ಮಾಡ್ತಾವ್ರೆ. 12 ವರ್ಷದಿಂದ ನಾವು ಸುಭಿಕ್ಷವಾಗಿದ್ದೀವಿ, ಕಾಂಗ್ರೆಸ್ ನಮಗೇನು ಮಾಡಿದೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದರಿಂದಾಗಿ ಆ ಜನಾಂಗಗಳು ಯೋಚನೆ ಮಾಡಲಿ, ನಿಮ್ಮ ಭವಿಷ್ಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ ಅಷ್ಟೇ. ನಮಗೂ ಓಟ್ ಕೊಡೋರು ಕೊಟ್ಟೇ ಕೊಡ್ತಾರೆ. ನೀವು ಕೊಟ್ಟರು ನಾವು ವೆಲ್ಕಮ್ ಮಾಡ್ತೀವಿ, ನೀವು ಕೊಡದೇ ಇದ್ದರೂ ನಿಮಗೇನು ತೊಂದರೆ ಇಲ್ಲ, ನಾವು ಅದನ್ನು ವೆಲ್ಕಮ್ ಮಾಡ್ತೀವಿ, ತೊಂದರೆ ಇಲ್ಲ.
ಧನ್ಯವಾದ.